ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಪ್ಲಾನೆಟ್ ಆಸ್ಟ್ರಾಲಜಿ, ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಹಾಗಾದ್ರೆ ನೀವೇನ್ ಮಾಡಬೇಕು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಬೇಕು, ಹಾಗೆ ಮಾತನಾಡಬೇಕು. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗವನ್ನ ಕೂಡ ಕಂಡುಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಜೂನ್ 8ನೇ ತಾರೀಕು 113ನೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಆನ್ಲೈನ್ ತರಗತಿ ಕೂಡ ಆರಂಭವಾಗ್ತಾ ಇದೆ. ಈ ಆರಂಭವಾಗ್ತಾ ಇರುವಂತಹ ತರಗತಿಗೆ ನೀವು ಕೂಡ ಜಾಯಿನ್ ಆಗಬಹುದು. ರಿಜಿಸ್ಟರ್ ಆಗಿ ಮನೆಯಿಂದಲೇ ಕೇವಲ 15 ದಿನಗಳಲ್ಲಿ ಅತಿ ಕಡಿಮೆ ದರ ಅಂದರೆ 7,999 ರೂಪಾಯಿಯಲ್ಲಿ ಇಡೀ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನೀವು ತಿಳಿದುಕೊಳ್ಳಬಹುದಾಗಿದೆ, ಮಾತನಾಡಬಹುದಾಗಿದೆ, ಹಾಗೆ ನಿಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಐಶ್ವರ್ಯ ಅಂತ, ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀವಿ. ಹಲೋ. ಎಸ್, ಕರೆ ಮಾಡಿದಾಗ ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ಬಂದು ಮಾತನಾಡಿ. ಹಾಗೆ ನೀವು ಕರೆ ಮಾಡಿದಾಗ ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಬಹುದು ಅಥವಾ ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ನೇರವಾಗಿ ಮಾತನಾಡಬಹುದು. ಗುರೂಜಿಯವರೊಟ್ಟಿಗೆ ಮಾತನಾಡಿ ಬಗೆಹರಿಸಿಕೊಳ್ಳಬಹುದಾಗಿದೆ. ಎಸ್, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗಾದ್ರೆ ಏನೆಲ್ಲ ಕಲಿಸ್ಕೊಡ್ತಾರೆ? 113ನೆಯ ಬ್ಯಾಚ್ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವೇಟ್ ಇದೆ, ಮೊದಲು ನೋಡ್ಕೊಂಡ್ ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದ್ರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2nd ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀ ಆನ್ಸರ್ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತ್ರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.
ಜೂನ್ 8 ಕ್ಲಾಸ್. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೇಕು ಅನ್ನುವ ಆಸಕ್ತಿ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕೂಡ ಕಲಿಯಿರಿ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮೇಡಮ್. ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಪ್ರಶ್ನೆ ಶಾಸ್ತ್ರ ಕೊಟ್ಟು ಮೇಡಮ್. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 78. 78. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಮೇಡಮ್, ನಮ್ಮ ಮನೆಯವ್ರ ಬಗ್ಗೆ ನಮ್ಮ ಬಗ್ಗೆ ಕೇಳಬೇಕಿತ್ತು. ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಿ. 78. ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಮ್ಮ ಮನೆಯವ್ರದ್ದು ನಮ್ದು. 78. ನಮಸ್ಕಾರ. ಹಾ, ನಮಸ್ಕಾರ ಗುರುಜಿ. 78 ಹೇಳಿದ್ದು? ಹಾ ಸರ್, 78. ಇದ್ರ ಪ್ರಕಾರ 10, 12 ಯಾವ ವಿಚಾರ ಅಂತ ಹೇಳಿದ್ರೆ? ಸರ್, ಅದು ನಾವು ನಮ್ಮ ಮನೆಯವ್ರು ಬೇರೆ ಆಗಿದ್ವಿ, ಡಿವೋರ್ಸ್ ತನಕ ಹೋಗಿದ್ವಿ. ಈಗ ಕಾಂಪ್ರಮೈಸ್ ಆಗಿದ್ವಿ. ಈಗ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಕರೀತಾ ಇದಾರೆ. ಬೆಂಗಳೂರಲ್ಲಿ ಮನೆ ಮಾಡ್ತೀನಿ, ಅಲ್ಲಿ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾ ಇದಾರೆ. ಈಗ ಚೆನ್ನಾಗಿರುತ್ತಾ ಅಂತ ಗುರುಜಿ? ಓಕೆ, 12 ಬಂದಿದೆ. ಸ್ವಲ್ಪ ಕ್ವಶನ್ ಮಾರ್ಕ್ ಅಂತ ಬರ್ತಾ ಇದೆ, ಬಟ್ ಕಸ್ಪ್ ಹೇಳ್ಬಿಡುತ್ತೆ ಗ್ರಹಗಳು ಮುಂದೆ. ಸ್ವಲ್ಪ ಇಲ್ಲಮ್ಮ, ನಾಯಿ ಬಾಲ ಡೊಂಕು. 12 ಬಂದರೆ ಮಾತುಕತೆಯಲ್ಲಿ ಮಾತ್ರ ಇರುತ್ತೆ. ಆದರೆ ಟೇಸ್ಟ್, ನಾವೇನು ಕರಿತೀವಿ ಫ್ರೂಟು, ಟೇಸ್ಟು, ಟ್ರೀ, ಹಿರಿಯರ ಒತ್ತಡದಿಂದ, ಅಂದರೆ ಸಮಾಜದ ಒತ್ತಡದಿಂದ 10 ಅಂತ ಬರುತ್ತೆ. 1ರಿಂದ 12 ಅಷ್ಟೇ ಜ್ಯೋತಿಷ್ಯ ಸುಲಭ ಇನ್ಯಾವುದೂ ಇಲ್ಲ ಜಗತ್ತಲ್ಲಿ. ಅದು ಯಾಕೆ ಗೊತ್ತಿಲ್ಲ, ಹೆಂಗಸರು ಕಲಿಯಲ್ವೋ ಏನೋ ಗೊತ್ತಿಲ್ಲ. ಅದು ಏನಾಗಿದೆಯೋ ಹೆಂಗಸರು ಗೊತ್ತಿಲ್ಲ. ಇರೋಬ್ಬರ ಏನೇನೋ ಕಲಿಯಕ್ಕೆ ಹೋಗ್ತಾರೆ, ಎಂತೆಂಥದ್ದೋ ಕಲಿಯಕ್ಕೆ ಹೋಗ್ತಾರೆ. ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯದಲ್ಲಿ ಮೊದಲು ದುಡ್ಡು ಮಾಡೋದು ಬಿಟ್ಬಿಡಿ, ಆ ಕಡೆ ನಮ್ಮ ಜೀವನ ನಾವು ನೋಡ್ಕೋಬೋದು. ಅವ್ರು ಕಟ್ಟಾಯ್ತು ಅವ್ರ ಲೈನು. ಹಾಂ, 12 ಬಂದಿರೋದ್ರಿಂದ ಇದು ಸ್ವಲ್ಪ ಡೌಟ್ಫುಲ್ಲೇ. ಇದು ಮೊದಲನೇ ಸತಿ ಅಲ್ಲ ಇದು, ಯಾಕಂದರೆ ಎಲ್ಲ ಗ್ರಹಗಳು ಸ್ವಲ್ಪ ಓಲ್ಡ್ ಗ್ರಹಗಳು ಅಂತ ಎಲ್ಲರೂ ಬಂದರೆ ಇದು ಕಪಲ್ ಆಫ್ ಟೈಮ್ಸ್ ರಿಪೀಟ್ ಆಗಿರುತ್ತೆ ಅಂತ ಅರ್ಥ. ಸೊ 12 ಗುರು ಬಂದಿರೋದ್ರಿಂದ ನಾವು ಸಜೆಷನ್ ಮಾಡೋದು ದಾನ ಮಾಡಿ, ಬಟ್ ಹಣೆ ಬರನ ಚೇಂಜ್ ಮಾಡೋದು ತುಂಬ ಕಷ್ಟನೇ. ಏನು ಸ್ಕ್ರಿಪ್ಟ್ ಬರೆದಿದ್ದಾನೋ ಭಗವಂತ, ಆ ಸ್ಕ್ರಿಪ್ಟ್ ಮೇಲೇ ಹೋಗ್ಬೇಕು ನಾವು. ಭಗವಂತ ಏನು ರೆಡಿ ಮಾಡಿ ಈ ನಾಟಕವಾಡು, ಅವಳ ಜೊತೆ ಜಗಳ ಆಡಿ ದೂರ ಹಾಕು ಅಂತ ನಾಟಕ ಬರೆದಿದ್ರೆ ಅದು ಕರ್ಮ. ಇವನ ಕರ್ಮ ಅದಂಗೆ ಮಾಡಿಸುತ್ತೆ, ಅವಳ ಕರ್ಮ ಹಂಗೆ ಮಾಡಿಸುತ್ತೆ. ಒಂದಾದಾಗ ಗುಡ್ ಕರ್ಮ, ಆಚೆದಾಗ. ಅದಕ್ಕೆ ಜೀವನದಲ್ಲಿ ಜ್ಯೋತಿಷ್ಯ ಅಳವಡಿಸ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು, ಏನಿದೆ ನೋಡ್ಕೋಬೋದು, ತೆಪ್ಪಗಿರ್ಬೋದು. ಚೆನ್ನಾಗಿದ್ದಾಗ ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಉಂಗುರ, ರುದ್ರಾಕ್ಷಿ, ಯಂತ್ರಗಳನ್ನ ಹಾಕ್ಕೊಳ್ಳಿ. ಚೆನ್ನಾಗಿಲ್ಲದೆ ಇದ್ದಾಗ ದಾನ ಮಾಡ್ಕೊಂಡು ತೆಪ್ಪಗಿರಿ. ಅದಕ್ಕೆ ಕಲಿಬೇಕು. ಅದಕ್ಕೆ ಜೀವನದಲ್ಲಿ ಎಷ್ಟೋ ಕೋಟಿಗಟ್ಟಲೆ ನೀವೆಲ್ಲ ಮಾಡ್ತೀರಾ, ದುಡ್ಡು ಲಕ್ಷಗಟ್ಟಲೆ ಮಾಡ್ತೀರಾ. ಜ್ಯೋತಿಷ್ಯಕ್ಕೆ 7,999 ಹಾಕಿಲ್ಲ ಅಂದರೆ ದುರಾದೃಷ್ಟವಂತರ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ಇಂಥ ಅದ್ಭುತ ನಮ್ಮ ಋಷಿಮುನಿಗಳು ಕೊಟ್ಟಿರೋದು ನಾನು ಒಂದು ಸಣ್ಣ ಫೀಸ್ ಇಟ್ಟು ಹಂಚ್ತಾ ಇದ್ದೀನಿ. ಹಂಚೋ ಕೆಲಸ ನನಗೆ ಒಂದು ವರ ಬಂದಿದೆ. ದೇವರು ಒಂದು ವರ ಕೊಟ್ಟಿದ್ದಾನೆ ನನಗೆ, ತುಂಬ ಅದ್ಭುತವಾಗಿರುತ್ತೆ ವರ. ಫ್ರೀ ಕೊಡೋಕ್ಕಾಗಲ್ಲ. ಯಾಕೆ ಫ್ರೀ ಕೊಡೋಕ್ಕಾಗಲ್ಲ? ಎಲ್ಲರೂ ಇಲ್ಲಿರೋ ಕೆಲಸಗಾರರು ಅವ್ರದ್ದೆಲ್ಲ ಕೆಲಸ ಇರುತ್ತೆ, ವರ್ಕ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲ ಫ್ರೀ ಕೊಡೋಕ್ಕಾಗೋದಿಲ್ಲ. ನಿಮ್ಮ ಮನೆ ನಡೆಸಬೇಕು ಅಂದರೆ ಫ್ರೀಯಾಗಿ ನಡೆಸೋಕ್ಕಾಗತ್ತೇನ್ರಿ? ಹೇಳ್ರಿ ವೀಕ್ಷಕರೇ, ನಿಮ್ಮ ಮನೆ ನಡೆಸಬೇಕು ಅಂದರೆ ಫ್ರೀಯಾಗಿ ನಡೆಸೋಕ್ಕಾಗತ್ತಾ? ಒಂದು ಹೆಣ್ಮಗಳು ಬೇರೆ ಊರಿಂದ ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಫ್ರೀಯಾಗಿ ಇಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಒಂದು ಪಿ ಜಿಗೆ ಕೊಡಬೇಕು, ಮತ್ತು ಅಲ್ಲಿ ದಿನಸಿಗೆ ಕೊಡಬೇಕು, ಅಥವಾ ಅವಳೇ ಅಡುಗೆ ಮಾಡ್ಕೊಂಡ್ರೆ, ಇಲ್ಲಾಂದರೆ ಪಿ ಜಿಗೆ ಅಲ್ಲಿ ದುಡ್ಡು ಕೊಡಬೇಕಲ್ಲಿ ತಿನ್ನೋಕ್ಕೆ, ಓಡಾಡೋಕ್ಕೆ. ಮೆಟ್ರೋದಲ್ಲಿ ಓಡಾಡಿದ್ರೂ ದುಡ್ಡೇ. ಸೊ ಇದು ಫ್ರೀ ಬರುತ್ತಾ? ಎಲ್ಲರೂ ಹೋದಾಗ ಅಲ್ಲಿಂದ. ಸೊ ಎಲ್ಲನೂ ಚೈಲ್ಡಿಂಗ್ಗೆ. ಸೊ ಇಲ್ಲಿ ಒಂದು ಅದೃಷ್ಟ ಏನು ಅಂತಂದರೆ, ನನಗೆ ಬಂದಿರತಕ್ಕಂಥ ಒಂದು ಅದೃಷ್ಟ ಏನು ಅಂತಂದರೆ, ದೇವರು ಒಂದು ಅದೃಷ್ಟ ಹೆಂಗೆ ಕೊಟ್ಟಿದ್ದಾನೆ ಅಂದರೆ ಒಂದು ಆ್ಯಪ್ ಮುಖಾಂತರ ಕೊಟ್ಬಿಟ್ಟಿದ್ದಾನೆ. ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾನೆ. ನನಗಿಂತ ಜಾಸ್ತಿ ಜ್ಞಾನ ಕೊಟ್ಟಿರೋರು ಇದ್ದಾರೆ, ನನ್ನ ಹತ್ರ ದುರಂಕಾರ ಹೇಳ್ತಾ ಇಲ್ಲ. ಆದರೆ ನನ್ನ ಕೈಯಲ್ಲಿ ಒಂದು ಆ್ಯಪ್ ಮಾಡಿಸಿದ್ದಾನೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಆ್ಯಪ್. ಏನು ನೋಡ್ತಾ ಇದ್ದೀರಾ ಇಲ್ಲಿ, ನಾನು ಆ್ಯಪ್ ತೋರಿಸಿದ್ನಲ್ಲ, ಆ ಆ್ಯಪ್ ನಿಖರವಾಗಿ ಹೇಳ್ಬಿಡುತ್ತೆ ಇದು ಇಲ್ಲ ಹೋಯ್ತು. ಎಲ್ಲೂ ಕೂಡ 2ನೇ ಮನೆ 7ನೇ ಮನೆ ಎಲ್ಲೂ ಕೂಡ ಅಂಡರ್ಗ್ರೌಂಡಲ್ಲೂ ಇಲ್ಲ. ಸೊ ಇದು ಸ್ವಲ್ಪ ಕಷ್ಟವೇ. ಇದು ನಾನು ಇವ್ರಿಗೆ ಹೇಳಿದೆ, ವೀಕ್ಷಕರು ಕೂತಿರೋರೆಲ್ಲ ಕೇಳಿದ್ರು, ವೀಕ್ಷಕರು ಎದ್ದೋದ್ರು, ಕೇಳಿರೋರು ಎದ್ದೋದ್ರು. ಆದರೆ ಅನುಭವ ಅವ್ರಿಗಾಗಿರುತ್ತೆ. ಬಟ್ ಅವ್ರು ಬಂದು ನಮ್ಗೆ ವಾಪಸ್ ಹೇಳಲ್ಲ, ಹಿಂಗೆ ಆಯಿತು, ಹೌದು ನೀವು ಕರೆಕ್ಟು, ನಾನು ಅವ್ರು ವಾಪಸ್ ಹೋದೆ, ಒಂದು 3-4 ತಿಂಗಳು 6 ತಿಂಗಳು ಚೆನ್ನಾಗಿದ್ದರು, 6 ತಿಂಗಳಲ್ಲಿ ಮತ್ತೆ ನಾಯಿ ಬಲ ಡೊಂಕು. ಇದು ಹೇಳುತ್ತಿದ್ದು ಕ್ವಾಲಿಟಿ ಆಫ್ ಈವೆಂಟ್
ಈಸ್ ಡಿಸೈಡೆಡ್ ಬೈ ಕಸ್ಪ್. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ಸುಜಾತ ಅಂತ ಹೇಳಿ. ಮಗನ ಬಗ್ಗೆ ಕೇಳಬೇಕು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 21/12/2001. 21/12/2001. 21/12/2001. ಹುಟ್ಟಿದ ಸಮಯ 11 ರಾತ್ರಿ 2001. 21 ಡಿಸೆಂಬರ್ 2001. ಹ್ಮ್. ಹುಟ್ಟಿದ ಸಮಯ ರಾತ್ರಿ 9:39 ಬೆಂಗಳೂರು. ರಾತ್ರಿ 9:39 ಬೆಂಗಳೂರು. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಉದ್ಯೋಗದ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಓದಿದ್ದಾರೆ? ನಮಸ್ತೆ ಗುರುಗಳೇ, MS ಮಾಡಿದ್ದಾರೆ. ಹಾಂ, ಅದಕ್ಕೆ ಉದ್ಯೋಗದ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ ಕಚೇರಿಗೆ ಬಂದು ನಾವು ಕೈಲಾಶ್ ಯಂತ್ರ ತಗೊಂಡ್ಬಂದಿದ್ದೀವಿ. ಹೌದಾ? ಹಾಕಿದ್ದೀರಾ? ಹಾಕಿದೀವಿ ಗುರುಗಳೇ. ಭಾಳ ಒಳ್ಳೆಯದು, ಚೆನ್ನಾಗಿ ಒಳ್ಳೇದಾಗತ್ತೆ. ಅದು ಓವರಾಲ್ ಲೈಫಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡೋಣ, ಇವರ ಜಾತಕದಲ್ಲಿ ಲಗ್ನ 24 ವರ್ಷ, ಎಜುಕೇಷನ್ ಚೆನ್ನಾಗಿ ಮಾಡಿದ್ದಾರೆ. 2023ವರೆಗೂ ಶನಿ ಸಾಮಾನ್ಯವಾಗಿ ಸ್ವಲ್ಪ ಇದು ಕೊಡ್ತಾನೆ, ಕೆಲಸ ಕೊಡ್ತಾನೆ, ಆದರೆ ಸ್ವಲ್ಪ ಸ್ಲೋ ಗಿರಾಕಿ. 10ನೇ ಮನೆ ಇರೋದ್ರಿಂದ ವೃತ್ತಿಯಂತೂ ತುಂಬ ಅದ್ಭುತವಾಗಿರೋದಿರುತ್ತೆ. ಬಟ್ ಆದರೆ ಆ ಗ್ರಹಗಳ ಕಾರಕತ್ವವನ್ನು ನಾವು ಸ್ವಲ್ಪ ತಗೊಳ್ಬೇಕಾಗತ್ತೆ. ಒಳ್ಳೆ ಕಾಂಬಿನೇಷನ್ ಬಂದಿದೆ. ಶುಕ್ರ ಬಂದಿದ್ರೆ ತುಂಬ ಸ್ಪೀಡಾಗಿ ಬೇಗ ಕೊಡ್ತಾನೆ. ಶನಿ ಬಂದಿದ್ರೆ ಕೊಡ್ತಾನೆ, ಬಟ್ ಲೇಟು. ಬಟ್ ಶನಿ ಇರ್ತಕ್ಕಂಥ ಒಂದು ಟೈಮಿಂಗ್ ನೋಡಿದಾಗ 2033ವರೆಗೆ ಇರೋದ್ರಿಂದ ಕೆಲಸ ಸಿಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಬ್ಲೂ ಸಫೈರ್ ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಅನುಷಾ ಅಂತ. ನಾವು ಹೊಸಪೇಟೆಯಿಂದ ಕಾಲ್ ಮಾಡ್ತಾ ಇದ್ವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಅನುಷಾ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 16/12. 16/12. 2010. 2010. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಾಯಂಕಾಲ 4:15 ಮೇಡಮ್. ಸಾಯಂಕಾಲ 4:15. ಓಕೆ, ಹುಟ್ಟಿದ ಸ್ಥಳ? ಹೊಸಪೇಟೆ ಮೇಡಮ್. ಹೊಸಪೇಟೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಅನುಷಾ? ಅವನು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ ಮೇಡಮ್, ನಮಸ್ಕಾರ ಗುರುಗಳೇ. 15 ವರ್ಷ ಆಗಿದೆ. ಹಾಂ, ಏನು ಕೇಳಬೇಕು? ಎಜುಕೇಷನ್ ಅಂದರೆ ಏನು ಮಾಡಿದ್ದಾರೆ ಅದೆಲ್ಲ ಹೇಳಿ. ಯಾಕಂದರೆ 10th ಆಗಿದೆ ಸರ್ ಇವಾಗ. ಅವನದು ಯಾವ ಪಾಸ್ ಲೈನ್ ಆಗಿದ್ದಾನೆ ಸರ್. ಆಯಿತು. ಈಗ ಸದ್ಯಕ್ಕೆ ದಶ ಬಂದ್ಬಿಟ್ಟು ಶುಕ್ರದಶ ನಡೀತಾ ಇದೆ. ಶುಕ್ರದಶ ಸಾಮಾನ್ಯವಾಗಿ ಎಜುಕೇಷನ್ನ ಸ್ವಲ್ಪ ವೀಕ್ ಮಾಡುತ್ತೆ, ಅಂದರೆ ಆಸಕ್ತಿಯನ್ನು ಕಮ್ಮಿ ಮಾಡುತ್ತೆ ಓವರಾಲ್. ಶುಕ್ರದಶ ಇರ್ತಕ್ಕಂಥದ್ದು 2036ವರೆಗೂ ಇರೋದ್ರಿಂದ ಶುಕ್ರ ವೃತ್ತಿಯಲ್ಲಿರೋರಿಗೆ ಒಳ್ಳೇದು ಮಾಡುತ್ತೆ, ಎಜುಕೇಷನ್ ಇರೋರಿಗೆ ಡೌನ್ ಮಾಡುತ್ತೆ. ಆದರೆ 8 ಇರೋದ್ರಿಂದ ಸ್ವಲ್ಪ ಕಷ್ಟಪಟ್ಟರೆ ಮೆಡಿಕಲ್ ಮೊದಲನೇ ಲೈನ್ ಸಿಗುತ್ತೆ, 2ನೇ ಲೈನು ಇಂಜಿನಿಯರಿಂಗ್ ಸಿಗುತ್ತೆ, 3ನೇ ಲೈನು ಆಡಿಟಿಂಗ್ ಹೋಗ್ಬೋದು ಅಂತ 3 ಸಜೆಷನ್ ನಾನು ಕೊಡ್ತೀನಿ. ಇದರ ಲೈನಲ್ಲಿ ಇಲ್ವೋ ಗೊತ್ತಿಲ್ಲ. ಇದ್ದೀರಾ? ಇಲ್ಲ, ಕರೆಕ್ಟ್. ಅವ್ರು ಯಾರು ಪ್ರಶ್ನೆ ಕೇಳ್ಬೇಕಾದ್ರೆ ಫಸ್ಟೇ ಪೂರ್ತಿಗೆ ಹೇಳ್ಬಿಟ್ರೆ ನಮ್ಗೆ ಈಸಿ. ಹೌದು. ಅರ್ಧಂಬರ್ಧದಲ್ಲಿ ಇರ್ತಾರೆ. ಅವನ ಎಜುಕೇಷನ್ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಹೇಳಿ. ಫಸ್ಟೇ ಹೇಳ್ಬಿಟ್ರೆ ನಮಗೆ ಆಪ್ಷನ್ ಸಿಗುತ್ತೆ. ನಾನು 3 ಆಪ್ಷನ್ಸ್ ಕೊಟ್ಟಿದ್ದೀನಿ, ಅದ್ರಲ್ಲಿ ಇದ್ರೆ ನೋಡ್ಕೊಳ್ಳಿ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನಾವು ರಾಣೆಬೆನ್ನೂರಿಂದ ಮಾಡ್ತಾ ಇದ್ದೇವೆ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಹಣಕಾಸಿನ ಬಗ್ಗೆ ಕೇಳ್ಬೇಕಂತ ಮಾಡಿ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಪ್ರಶ್ನೆ ಶಾಸ್ತ್ರ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 33. 33. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತು? ಅದೇ ನಮ್ಮ ಅಂಗಡಿ ಇದ್ರೆ ಉದ್ರಿ ಕೊಟ್ಟಾರ್ರಿ, ಬಾಳ ಉದ್ರಿ ಕೊಟ್ರ ಯಾರ ರೊಕ್ಕ ಬರಾಕೊಲ್ರಿ. ನಮ್ಮ ಮನೆಯವ್ರ ತಿರ್ಕೊಂಡ್ ಮೇಲೆ ಯಾರು ಕೊಡಾಕೊಲ್ರಿ. ನಂಬರ್ ಎಷ್ಟಂದ್ರೆ? ಗುರುಗಳಿದ್ದಾರೆ, ಮಾತನಾಡಬಹುದು. ಸಂಖ್ಯೆನ ಇನ್ನೊಂದ್ಸರಿ ಹೇಳಿಮಾ. ನಮ್ಮ ಅಂಗಡಿ ಇದು ಇತ್ರಿ, ಬಾಳ ಉದ್ರಿ ಕೊಟ್ಟಾರ್ರಿ ನಮ್ಮ ಮನೆಯವ್ರು. ತಿರ್ಕೊಂಡ್ ಮೇಲೆ ಯಾರು ಇದು ವಸೂಲಿ ಮಾಡಕ್ ಹೋದ್ರು ದುಡ್ಡು ಕೊಡಾಕ ನಾವಲ್ರಿ. ಓಕೆ, ಬಿಸ್ನೆಸ್ ಸಂಬಂಧಪಟ್ಟಂಗೆ ಕೇಳ್ತಾ ಇದ್ದೀರಾ? ಇನ್ನೊಂದ್ಸರಿ ಸಂಖ್ಯೆ ಹೇಳಿಮಾ. ಸಂಖ್ಯೆ 33 ರೀ. 33. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು.
ಈಗ ಉದ್ರಿ ಕೊಟ್ಟಿರೋದನ್ನ ಯಾರು ವಸೂಲಿ ಮಾಡ್ತಾರೆ? ಉದ್ರಿ ಕೊಟ್ಟಿರೋದನ್ನ ನಾವು ಕಾರ್ಕೊಂಡ್ರು ಕೂಡಿ ಹೋಗ್ಯವ್ರಿ. ಹ್ಮ್ ಅವ್ರು ತಪ್ಪಿಸ್ಕೊಂಡ್ ಹೋಗ್ತಾರ್ರಿ, ಒಟ್ಟ ಸಿಗಾಕವಲ್ರು. ಎಷ್ಟು ಜನ ಕೊಟ್ಟಿದ್ದಾರೆ ಉದ್ರಿ? ಒಂದ್ ಕೋಟಿ ಸನೇಕ ಉದ್ರಿ ಕೊಟ್ಟಾರ್ರಿ. ಅವಾಗ ನೀವೇನ್ ಕತೆ ಕಾಯ್ತಾ ಇದ್ರಾ? ನೀವು ಮದುವೆ ನಮ್ಮ ಮನೆಯಾರ ವಸೂಲಿ ಮಾಡ್ತಿದ್ರಿ. ಮದುವೆ ಆದ್ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಒಂದು ಜಾತಕ ಖರಾಬ್ ಆಗಿರುತ್ತೆ, ಇನ್ನೊಂದು ಜಾತಕ ಚೆನ್ನಾಗಿತ್ತು ಅಂದ್ರೆ ಒಂದು ಕೋಲ್ ತಗೊಂಡು ಬಾರಿಸ್ಬೇಕಾಯ್ತು. ನಿಮ್ಮ ಯಜಮಾನ್ರಿಗಿಲ್ಲ ಬಿಡಿ, ಮೇಲ್ಕ್ ಹೋಗಿದಾರ ತಾನೆ, ಅಲ್ಲೇ ಹೋಗಿ ಬಾರಿಸ್ಬಿಟ್ಟು ಬನ್ನಿ. ಇದ್ದಾಗ ನೀವು ಕಂಟ್ರೋಲ್ ಮಾಡಲ್ಲ. ಇವರೆಲ್ಲ ಏನ್ ಗೊತ್ತಾ, ನಾನು ನಿಮ್ಗೆ ಹೇಳ್ತೀನಿ, ನಿಮ್ದೇ ತಪ್ಪು. ನಿಮ್ದು ಒಂಥರ ಅತಿ ಆಸೆ. ಈ ಉದ್ರಿ ಕೊಡ್ಬೇಕಾದ್ರೆ ಏನೋ ಹೇಳಿರ್ತಾರೆ, ಬಡ್ಡಿ ಬರ್ತದೆ ಸುಮ್ಮನಿರು, ಬಡ್ಡಿ ಬರ್ತದೆ ಸುಮ್ಮನಿರು ಅಂತ. ಎಲ್ಲ ಪಾರ್ಟ್ನರ್ಸ್ ಇನ್ ಕ್ರೈಮ್, ಗಂಡ ಹೆಂಡತಿ ಅಂದ್ರೆ ಹೇಳ್ತೀನಲ್ಲ, ಯಾರಾದರೂ ಅವ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಆಲೋಚನೆ ಮಾಡಿ ಯಾಕೆ ದುಡ್ಡು ಕೊಡಬೇಕು? ಅಯ್ಯೋ ಬಡ್ಡಿ ತಿಂದರೆ ಎಷ್ಟು ಜನ ಉದ್ಧಾರ ಆಗಿದ್ದಾರೆ. ಆ ವಿವೇಕ ಮತ್ತು ವಿಮೋಚನೆ ಬರ್ತಕ್ಕಂಥದ್ದು ಲೇಡೀಸ್ಗೆ ಬರಬೇಕು. ಗಂಡ ಮಾಡಿದ ವ್ಯವಹಾರ ಎಲ್ಲ ಬಿಟ್ಬಿಟ್ಟು ಅವ್ನು ಹೋದ ಮೇಲೆ ಯಾವನಾರು ಕೊಡ್ತಾರಾ? ನನಗೆ ಯಾರೋ ಕೊಟ್ಟೋಗಿರ್ತಾರೆ, ಅವ್ನು ಹೋಗ್ಬಿಟ್ಟಿರ್ತಾನೆ. ಅವ್ರು ಯಾರೋ ಇನ್ನೊಬ್ರು ಬಂದು ಕೇಳಿದ್ರೆ ಯಾರು ಅವ್ರು ಕರ್ಕೊಬರ್ರಿ ಅಂತೀನಿ. ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಜಾತಕ ಬಂದು ಕೇಳ್ತಾರೆ ಏನು ಬರುತ್ತಾ ಅಂತ, ಕೊಡೋನು ಅಲ್ಲೇ ಕೊಡ್ತಾನೆ. ಗ್ರಹಗಳು ಹೇಳ್ಬಿಟ್ಟು ಕೊಡಬೇಕಾ? ಫಸ್ಟ್ ಪಾಯಿಂಟ್ ಸಿಂಪಲ್ ಆಗಿ ಹೇಳ್ತೀನಿ. ಕೊಟ್ಟವನ ಜಾತಕದಲ್ಲಿ ಕೆಟ್ಟೋಗಿರೋ ಕಾಂಬಿನೇಷನ್ ಇದ್ದರೆ ನೀವು ಕೇಳಿದ್ಮೇಲೆ ಎಲ್ಲಿಂದ ಬರ್ತದೆ? ಹಾಗೆ ಎರಡನೇ ಮನೆ 11ನೇ ಮನೆ ಚೂರೇ ಇಸ್ಕೋಬೋದು ಅಂತ ಬರ್ತಾ ಇದೆ. ನಾಟಕ ಆಡಬೇಕು. ಗುರು ಗುರು ಬುಧ, ಬುಧನ ಕಾಂಬಿನೇಷನ್ ಬಂದಿದೆ. ಬುಧ ಅಂದರೆ ನಾಟಕ, ತುಂಬ ಅಳಬೇಕು. 1 ಕೋಟಿ ಅಲ್ವಾ, ಅಳ್ತಾ ಇರ್ತಾರೆ. ಮನೆಗಳ ಬದಲು ಅವ್ರ ಮನೆ ಹೋಗಿ ಅಳಿ, ಚೂರು ಬರುತ್ತೆ. ಇದೇ ಇಲ್ಲಿ ಹೇಳ್ತಾ ಇರೋದು, ಚೂರು. ಯಾಕಂದರೆ 11 ಅನ್ನೋದು ಟೇಸ್ಟ್ ಹೆಂಗೆ ಬರುತ್ತೆ ಅಂತಂದರೆ, ಸ್ವಲ್ಪ ಫೋರ್ಸಿಂದ ಹೋದಾಗ ಸ್ಲೋ ಆಗಿ 11 ಬರುತ್ತೆ. ಇಲ್ಲೂ ನಮಗೆ ಟೇಸ್ಟಲ್ಲೂ 2 ಬಂದುಬಿಟ್ರೆ ಒಂದೇ ಸತಿ ಲಂಪ್ಸಮ್ ಬರುತ್ತೆ. ಇವರಿಗೆ ಆ ಶಕ್ತಿ ಇದೆಯಾ? ಮನೇಲಿ ಚೆನ್ನಾಗಿದ್ದುಬಿಟ್ಟು ಕೆಲವರು ಇರ್ತಾರೆ, ಮನೇಲಿ ಕಂಫರ್ಟಬಲ್ ಆಗಿರ್ತಾರೆ, ಗಂಡ 2 ಕೋಟಿ ಕೊಟ್ಟು ಹೋಗ್ಬಿಟ್ಟಿರ್ತಾನೆ. ಬಂದರೆ ನಾನು ಮಜಾ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಟ್ರೈ ಮಾಡ್ತಾರೆ. ದರ್ದಿದ್ದು ಟ್ರೈ ಮಾಡಿದ್ರೆ ಬರುತ್ತೆ ಅಂತ ಬರುತ್ತೆ. ದರ್ದಿರಬೇಕು. ಸುಮ್ಮನೆ ಗಂಡ ಬೇಜಾನ್ ಮಾಡಿಟ್ಟಿದ್ದಾನೆ, 1 ಕೋಟಿ ಕೊಟ್ಟವನು ಬೇರೆದೇನೇನು ಮಾಡೋನೋ ಗೊತ್ತಿಲ್ಲಪ್ಪ. 1 ಕೋಟಿ ಯಪ್ಪ, ಉದುರೋಗಿರುತ್ತೆ ಎಲ್ಲ ಅಲ್ಲಿ. ಏನು ಬುದ್ಧಿನೋ. ಅದಕ್ಕೆ ಜ್ಯೋತಿಷ್ಯ ಏನೇನು ಮಾಡುತ್ತೆ ಅಂತ ಇಲ್ಲಿ ಒಂದು ಪಕ್ಷಿ ನೋಟ. ನಾನು ಹೇಳೋದು, ಜ್ಯೋತಿಷ್ಯನ ನಾವು ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇದ್ರೆ ಪ್ರತಿಯೊಂದು ಸೇವ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಹುಷಾರಾಗಿರುತ್ತೆ, ಒಂದು 20-30% ಹೋಗುತ್ತೆ. ಹುಷಾರಿಲ್ಲದೆ ಇದ್ದಾಗ 100% ಹೋಗುತ್ತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ. ಎಲ್ಲಿಗೆ ಹೋದರೂ ಕೂಡ ಪ್ರಶ್ನಾಶಾಸ್ತ್ರ ಹಾಕ್ಕೊಂಡೋಗಿ ನೆಮ್ಮದಿಯಾಗಿರ್ಬೋದು. ಏನಕ್ಕಿದು ಜ್ಯೋತಿಷ್ಯ ಇಂಪಾರ್ಟೆಂಟು ಅಂದರೆ ನೆಮ್ಮದಿ ತಂದು ಕೊಡುತ್ತೆ. ದುಡ್ಡು ಕೊಟ್ಟು ಯಾವನ ಹಿಂದೆ ಅಲ್ದು ಆಮೇಲೆ ದುಡ್ಡು ಕೊಡದೆಲೆ ಬೇಜಾರು ಮಾಡಿಕೊಂಡು ತಲೆ ಮೇಲೆ ಕೈ ಇಟ್ಕೊಳ್ಳೋ ಬದಲು, ಕೊಡ್ತೀನಿ ಹಾಕ್ತೀನಿ ಪ್ರಶ್ನಾಶಾಸ್ತ್ರ, ಇನ್ನು ವಾಪಸ್ ಕೊಡಲ್ಲ ಅಂದರೆ ಸುಮ್ಮನೆ ನೆಮ್ಮದಿಯಾಗಿ ಇದ್ದುಬಿಡೋಣಪ್ಪ. ಯಾಕೆ ಸುಮ್ಮನೆ ಅವ್ನು ಕೊಡೋ 2%, 3%, 4% ಬಡ್ಡಿಗೆ ಅಸಲೇ ಕಳ್ಕೊಳ್ಳೋ ಬದಲು, ದುಡ್ಡು ಕೊಟ್ಟಿದ್ದೀವಪ್ಪ, ಹಾಕಿದ್ದೀವಿ, ಬರುತ್ತೆ ದುಡ್ಡು, ಹಾಕಪ್ಪ ಮಾಡಿ ನೋಡಿ. ಖಂಡಿತ ನಿಮಗೆ ಒಂದು ಗಾಡ್ ಫಾದರ್ ಥರ ಜ್ಯೋತಿಷ್ಯ ಕೆಲಸ ಮಾಡುತ್ತೆ. ಅದೃಷ್ಟವಂತ ಮಾತ್ರ ನಮ್ಮ ಕ್ಲಾಸಿಗೆ ಸೇರ್ತಾರೆ. ನಮ್ಮ ಟಿ ವಿಲಿ ತೋರಿಸೋರೆಲ್ಲ ಅದೃಷ್ಟವಂತರು ಕೂತಿದ್ದಾರೆ ನೋಡಿ. ಎಲ್ಲ ದುರಾದೃಷ್ಟವಂತರೆಲ್ಲ ನೋಡ್ತಾ ಇದ್ದಾರೆ ಟಿ ವಿಲಿ. ದುರಾದೃಷ್ಟವಂತರೆಲ್ಲ ನೋಡ್ತಾರೆ. ನೀವೇನು ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ, ಕಮೆಂಟ್ ಯಾವಾಗಲೂ ಕೆಳಗಿರುತ್ತೆ. ಹಾಗೆ ಹೀಗೆ ಅದೆಲ್ಲ ಕಮೆಂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ದುರಾದೃಷ್ಟವಂತರು ಕಮೆಂಟ್ ಮಾಡೋಕ್ಕೆ ಕೂತಿರ್ತಾರೆ. 101% ಹೇಳ್ತೀನಿ. ನಮ್ಮ ಜೀವನದಲ್ಲಿ ಏನಿದೆ, ನಮಗೆ ಬರೋದೇ 100 ರೂಪಾಯಿ ರೀ. 100 ರೂಪಾಯಲ್ಲಿ 100 ರೂಪಾಯಿನ ಕಳ್ಕೊಂಡ್ರೆ ಹೆಂಗೆ ರೀ? ಕೋಟ್ಯಾಧೀಶನಿಗೆ ಹೋಗಿ ಇದು ಯಾರೋ ಅಪ್ಲಿಕೇಬಲ್ ಆಗಲ್ಲ. ಎಣ್ಸಿದ ಕಜ್ಜಾಯ ಥರ ನಾವು ಹಾಕೊಂಡಿರ್ತೀವಿ. ಅವ್ರಿಗೆ ಹೋದ್ರೆ ಓಕೆ, ಅವ್ನಿಗೆ 10 ಕೋಟಿ ಹೋದ್ರೆ ಅವ್ನಿಗೆ ಇನ್ನೊಂದು 50 ಕೋಟಿ 80 ಕೋಟಿ ಇರುತ್ತೆ, ಅವ್ನಿಗೇನು ಪ್ರಾಬ್ಲಮ್ ಇಲ್ಲ. ಮಿಡಲ್ ಕ್ಲಾಸ್ ಅವ್ರು ಏನು ಮಾಡ್ತಾರೆ? ಇನ್ನೊಬ್ರು ಇರ್ತಾರೆ ಫುಲ್ಲು ಕೋಟಿಗಟ್ಟಲೆ ಇರ್ತಾರೆ, ಎಲ್ಲ ವಾಶೌಟ್ ಆಗಿಬಿಡುತ್ತೆ ಅವ್ರಿಗೂ. 50 ಕೋಟಿ ಇದ್ವಿ, ಇವಾಗ 5 ರೂಪಾಯಿಗೂ ಇಲ್ಲ ಅನ್ನೋರು ಬರ್ತಾರೆ. ಅಂಥವ್ರಿಗೂ ಇಂಥವ್ರಿಗೆಲ್ಲ ಹೋಗುತ್ತೆ. ನೆಮ್ಮದಿ ಜೀವನಕ್ಕೆ ಈ ಒಂದು ವಿಚಾರದಲ್ಲಿ ನಾವು ತಗೊಳ್ಬೋದು. ಇನ್ನೊಂದು ಕರೆ ಇದ್ರೆ ತಗೊಳ್ಳೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕೈಲಾಶ್ ಯಂತ್ರ ಹಾಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡ್ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ?
ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಹಿಂದೆ ಆರ್ಡರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬಹುದು ಅಂತ ಹೇಳ್ತಾ ಕೊನೆಯ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ವಿನಯ್ ಅಂತ, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ವಿನಯ್? ನನ್ನ ಬಗ್ಗೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಹೇಳಿ. May 7, 1989. May 7, 1989. 1989. ಹೌದು. ಹುಟ್ಟಿದ ಸಮಯ? ಬೆಳಗಿನ ಜಾವ 3:30. ಬೆಳಗಿನ ಜಾವ 3:30. ಹುಟ್ಟಿದ ಸ್ಥಳ? ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ವಿನಯ್? ಅದು ಕೆಲಸದ ಮತ್ತೆ ಮುಂದೆ ಫ್ಯೂಚರ್ ಹೆಂಗಿದೆ? ಸ್ಪಷ್ಟವಾಗಿ ಮಾತಾಡಿ, ಸ್ವಲ್ಪ ಕೇಳಿಸ್ತಾ ಇಲ್ಲ. ಕೆಲಸದ ಬಗ್ಗೆ ಮೇಡಮ್. ಕೆಲಸದ ಬಗ್ಗೆ ಮಾತಾಡಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. ನಮಸ್ಕಾರ. 7 May 1989 ಲಗ್ನ, ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ, ವೃಷಭ ರಾಶಿಯಲ್ಲಿ ಹುಟ್ಟಿದ್ದೀರಾ, ರೋಹಿಣಿ ನಕ್ಷತ್ರ. ಕಾಂಬಿನೇಷನಲ್ಲಿ ಗುರು ದಶ ನಡೀತಾ ಇದೆ. 3ನೇ ಮನೆ ಸ್ವಲ್ಪ ಎಫರ್ಟ್ ಜಾಸ್ತಿ ದಶದಲ್ಲಿ. ಭುಕ್ತಿ ಶನಿ ಕಾಂಬಿನೇಷನ್ ಬರುತ್ತೆ, 3 ಬರ್ತಾ ಇದೆ. ಕೆಲಸದ ಬಗ್ಗೆ ಕೇಳಬೇಕು ಅಂತಂದರೆ ನಿಖರವಾಗಿ ಹೇಳಿದ್ರೆ ಕೇಳ್ತೀನಿ. ಇಂಥ ಏರಿಯಾ ಏನೋ ಚೇಂಜ್ ಮಾಡಬೇಕು ಏನು ಅಂತ ಏನು ಪ್ರಶ್ನೆ ಇಲ್ಲ. ಸುಮ್ಮನೆ ಕೆಲಸದ ಬಗ್ಗೆ ಏನಿದೆ? ಕೆಲಸ ಅಂದ್ರೆ ಇವಾಗ ಡ್ರೈವರ್ ಕೆಲಸ ಮಾಡ್ತಾ ಇದೀವಿ. ಒಂದು ಗಾಡಿಯನ್ನು ತಗೊಂಡ್ ಮಾಡ್ತಾ ಇದೀವಿ. ನಿಮ್ದೇ ಓನ್ ಗಾಡಿ? ನಿಮ್ದೇ ಓನ್ ಗಾಡಿನಾ? ಹೌದು, ನಮ್ದೇ ಓನ್ ಗಾಡಿ ಹಾಕೊಂಡ್ ಮಾಡ್ತಾ ಇದೀವಿ. ಇದನ್ನೇ ಕಂಟಿನ್ಯೂ ಮಾಡೋದ ಇಲ್ಲ ಆಗ್ಬರುತ್ತೆ, ಇಲ್ಲ ಬೇರೆ ಏನು ಬಿಸ್ನೆಸ್? ನಾಲ್ಕನೇ ಮನೆ ಬಂದಾಗ ಗಾಡಿಯಿಂದ ಲಾಭ ಬರುತ್ತೆ. ಆದರೆ 3ನೇ ಮನೆ ಇಲ್ಲಿ ತೋರಿಸಿದಾಗ 4ನೇ ಮನೆಗೆ ಹಿಂದಿನ ಮನೆ 3ನೇ ಮನೆ ಅಂತಂದಾಗ ಗಾಡಿಯಿಂದ ಲಾಭ ಬರ್ತಾ ಇಲ್ಲ ಅಂತ ನಿಮ್ಮ ಜಾತಕ ಹೇಳ್ತಾ ಇದೆ. ಎಷ್ಟು ಲಾಭ ಬರ್ತಾ ಇದೆ? ಈಗ ಲಾಭ ಬಂದರೆ ನೀವು ಈ ಪ್ರಶ್ನೆ ಕೇಳ್ತೀರಾ, ಲಾಭ ಬರ್ತಾ ಇದೆಯಾ?
ಲಾಭ ಅಂದ್ರೆ ಅದೇ ದುಡಿಯೋದು ಅಲ್ಲೇಗಲ್ಲಿ ಸರಿ ಹೋಗ್ತದೆ ಗುರುಗಳು, ಏನು ಸೊ ಮೂಸಕ್ಕಾಗ್ತದೆ. ಏನೂ ಉಳ್ಸೋಕ್ಕಾಗ್ತಾ ಇಲ್ಲ ಅಂದರೆ ಮೂರನೇ ಮನೆ ಅಂದರೆ ಅದೇನೆ. ಲಾಸ್ ಆಗಿದ್ದರೆ 5, 5, 8 ಬಂದ್ಬಿಡುತ್ತೆ. 3 ಅಂತಂದರೆ ಬ್ಲೂ ಕಲರಲ್ಲಿ ಕೂತಿದೆ ಅಂದರೆ ನಾರ್ಮಲ್ ಆಗಿರ್ತಕ್ಕಂಥದ್ದು. ಬೇರೆ ಏನೊಂದು 2-3 ನಿಮ್ಮ ತಲೆಯಲ್ಲಿರೋದು ಹೇಳಿ, ಅದಕ್ಕೆ ಮ್ಯಾಚ್ ಆಗುತ್ತಾ ನೋಡ್ಬೋದು. ನಿಮ್ಮ ತಲೆಯಲ್ಲಿರೋದು ನಿಮ್ಮ ಜಾತಕ ಗೊತ್ತಾಗುತ್ತೆ ನಮಗೆ ಏನಿದೆ. ಅಂದ್ರೆ ರಿಟೇಲ್ ಬಿಸ್ನೆಸ್ ಏನು ಮಾಡೋಣ ಅಂತ ಗುರುಗಳೇ. ರೀಟೇಲ್ ಕಮಿಷನ್ನಲ್ಲಿ ಇರ್ತಕ್ಕಂಥದ್ದು ಮಾಡಿ, ಕಮಿಷನ್ ಬರಬೇಕು. ಆ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಕಮಿಷನ್ ಬರಬೇಕು. ಮೂರನೇ ಮನೆ ಕಮಿಷನ್ ಅಂತ ತೋರಿಸುತ್ತೆ. ರಿಟೇಲ್ ಅಂತಂದ್ರೆ ಅಂಗಡಿ ಹಾಕಿ ದಿನಸಿ ಹಾಕಿ ಕುತ್ಕೋಬೇಡಿ, ಅದು ಬಂಡವಾಳ ಆಗ್ಬಿಡುತ್ತದು. ಹಿಂಗೆ ತಗೊಂಡು ಇದ್ರ ಮೇಲೆ 10 ರೂಪಾಯಿ ಇಟ್ಟು ಹಿಂಗೆ ಕೊಡೋದು, ಹಂಗೆ ತಗೊಂಡು ಅದ್ರ ಮೇಲೆ 20 ರೂಪಾಯಿ ಇಟ್ಕೊಂಡು ಹಿಂಗೆ ಕೊಡೋದು, ಅದರಲ್ಲೇ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ. ಅದು ಬಿಟ್ಟರೆ ಬೇರೆ ಇನ್ಯಾವುದಿದೆ? ಒಂದೇನಾ ತಲೆಯಲ್ಲಿರೋದು? ಹೋಟೆಲ್ 2ನೇ ಮನೆ ಬರಬೇಕು. ಚಿಪ್ಪೆ ಇದಕ್ಕಿಂತ ವರ್ಸ್ಟ್. ನಿನ್ನ ಗಾಡಿ ಹಾಕಿದ್ಯಲ್ಲ ಅದು ಎಣ್ಣೆಲ್ಲಾರು ಬೇಯ್ತಾ ಇದೆಯಾ, ಹೋಟ್ಲಿಗೆ ಹೋದರೆ ಬೆಂಕಿಲಿ ಹಾಕ್ದಂಗೆ ಆಮೇಲೆ ಅಷ್ಟೇ. ಆಮೇಲೆ 2ನೇ ಮನೆ ಬರಬೇಕು ಹೋಟ್ಲಿಗೆ. 2 ಅಂತಂದರೆ ತಿಂದೋದು ಆಹಾರ. ಜ್ಯೋತಿಷ್ಯ ಕಲ್ತ್ಕೊಳ್ಳಿ, ಜ್ಯೋತಿಷ್ಯ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆಹಾರ ಅಂತ ಕರುತ್ತೆ. ಕಮಿಷನ್ ಬಿಸ್ನೆಸ್ ಇರ್ತಕ್ಕಂಥದ್ದು ಮಾಡಿ. 3, 5, 10, 11, 12 ಇರ್ತಕ್ಕಂಥದ್ದು 7 ಮುಖದ ರುದ್ರಾಕ್ಷಿ ಹಾಕಿ 3, 5 ಕಾಂಬಿನೇಷನ್ ಬರ್ತಕ್ಕಂಥದ್ದು ಚಂದ್ರ, ಒಂದು ಪರ್ಲ್ ಅಂತ ಬರುತ್ತೆ ಬಲಗೈ ಉಂಗುರದ ಬೆರಳಿಗೆ ಹಾಕ್ಕೊಳ್ಳಿ. ಕಮಿಷನ್ ಬಿಸ್ನೆಸ್ ಏನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ಮಾಡೋದು. ಕಮಿಷನ್ ಬಿಸ್ನೆಸ್ ಬೇಕಾದ್ರೆ ಯಾವುದೋ ಒಂದು ಸ್ವಲ್ಪ ಸಣ್ಣದಾಗಿ ತಗೊಂಬರೋದು, ಇಷ್ಟಕ್ಕೆ ಮಾರೋದು. ಆದರೆ ನಿಮಗೆ ಆಸಕ್ತಿ ಆಲೋಚನೆ ಯಾವುದು ಅಂತ ಕೂತ್ಕೊಂಡು ಧ್ಯಾನ ಮಾಡಿ, ಇಂಥದ್ದು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ, ಇಲ್ಲಿಗೆ ಮ್ಯಾಚ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಬಹುದಾಗಿದೆ. ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಅತಿ ಕಡಿಮೆ ದರದಲ್ಲಿ 7,999 ರೂಪಾಯಿಗೆ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯಬಹುದಾಗಿದೆ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿಯಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದಗಳು ಗುರುಜಿಗೆ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.